ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ನನ್ ಮನೆಯಾಗೆ ನಾಟ್ಯ ಆಡ್ದಂಗೈತೆ. ಇವತ್ತು ಬಿದಿಗೆ ನವರಾತ್ರಿ ಹಬ್ಬ. ತಗೊಳ್ಳಿ, ತುಂಬಾ ಮುತ್ತೈದೆರಾದ ನಿಮ್ಗೆ ಈ ನನ್ ಸಣ್ಣ ಕಾಣಿಕೆ. ಈ ಸೀರೆ ಉಟ್ಕೊಂಡು ಮನೆ ಸಾರಿಸಿ ರಂಗೋಲಿ ಇಟ್ಟು ತೋರಣ ಕಟ್ಟಿ ಈ ಮನೆಯಾಗೆ ದೀಪ ಹಚ್ಚಿ ಆ ದೇವ್ರು ನಿಮ್ಮನ್ನ ತಣ್ಣಗ್ ಮಡಗ್ತಾನೆ. ತಗೋ ತಗೋ. ರಕ್ಷಾ, ವರ್ಷ, ಕೀರ್ತನ, ಸಂತೋಷ್ ಎಲ್ರು ಬನ್ನಿ. ದೇವ್ರಿಗೆ ಪೂಜೆ ಮಾಡಿ ಗೊಂಬೆಗಳಿಗೆ ಮದ್ವೆ ಮಾಡೋಣ. ಒಬ್ರದ್ದು ಸದ್ದೆ ಇಲ್ವಲ್ಲ? ಅಲ್ಲೆಲ್ಲೆಲ್ಲೆ ಯಾಕಮ್ಮ? ಬಾಮ್ಮ, ಬಾಕಂದ. ಯಾಕೆ ಎಲ್ರು ಡಲ್ಲಾಗಿದ್ದೀರಾ? ಅಲ್ಲಿವರೆಗೂ ದೇವ್ರ ಪೂಜೆನೂ ಮಾಡಲ್ಲ, ಮಾತಾಡೋದು ಇಲ್ಲ, ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ, ತಿಂಡಿನೂ ತಿನ್ನಲ್ಲ. ಹಬ್ಬದ ದಿನ ಮಕ್ಕಳು ಹಠ ಮಾಡಬಾರ್ದು. ಬನ್ನಿ ದೇವ್ರ ಪೂಜೆ ಮಾಡೋಣ. ನಾಳೆ ನಾಡಿದ್ರಲ್ಲಿ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ಪ್ರಾಮಿಸ್. ಬನ್ನಿ ಗೊಂಬೆಗಳಿಗೆ ಮದುವೆ ಮಾಡೋಣ. ಓಕೆ, ನಡೀರಿ. ನಿಧಾನ ನಿಧಾನ ನೋಡಿ, ಯಾರು ಗಲಾಟೆ ಮಾಡಬೇಡಿ. ಈಗ ನೀವೆಲ್ಲರೂ ಪೂಜೆ ಮಾಡಿ. ಬೇಡ, ಹೋಗು. ರಾಮ್, ಇವತ್ತು ಗೊಂಬೆಗಳಿಗೆ ಮದ್ವೆ ಮಾಡ್ತಾರೆ. ನಾವು ಗೊಂಬೆಗಳಾಗಿದ್ರೆ ಇವತ್ತು ಮದ್ವೆ ಆಗ್ತಿತ್ತಲ್ಲ. ನಮ್ಮ ಅಣ್ಣಂದಿರ ಕೈಯಲ್ಲಿ ನಾವು ಬೊಂಬೆಗಳೇ ತಾನೆ. ಎಷ್ಟೇ ತೊಂದರೆ ಆಗ್ಲಿ, ಏನೇ ಅಡಚಣೆ ಬರ್ಲಿ, ವಿಜಯದಶಮಿ ದಿವಸ ನಮ್ಮ ಮದುವೆ ಮಾಡೇ ಮಾಡ್ತಾರೆ. ನಂಗೆ ನಂಬಿಕೆ ಇಲ್ಲ. ನನಗೆ ಪೂರ್ತಿ ನಂಬಿಕೆ ಇದೆ. ನಿನ್ ನಂಬಿಕೆ ನಿಜ ಆಗ್ಲಿ. ಹಾಗೇ ಆಗತ್ತೆ. ಅಲ್ಲೇ ಈ ಸೀರೆನಾಗೆ ಏಡ್ ಸುಂದರವಾಗಿ ಕಾಣ್ತಿ. ಈಟ ದಿನ ಈ ಅಂದಾನ ಎಲ್ಲಿ ಮಡಗಿದೆ? ಬ್ಯಾಡ್ ಬೇಡ ಅಂದ್ರೂ ಒತ್ತಾಯ ಮಾಡಿ ಹಿರಿಯವ್ವ ಈ ಸಾಲಿ ಕೊಟ್ರು. ದಸರಾ ಹಬ್ಬ ಮನೆಯಾಗ ಹೆಂಡಿಕ್ಕಿಲ್ಲ, ನೀವೆಲ್ಲ ಮುತ್ತೈದೇರು ಹಬ್ಬ ಮಾಡಿ ಅಂತ. ಅದಕ್ಕೆ ಆ ನಮ್ಮವ್ವ ಜೀವನದಾಗ ಒಳ್ಳೆ ಕೆಲಸ ಮಾಡಿದ್ದು ಇದೊಂದೇಯ. ಈ ಸೀರೆನಾಗ ನೀನ್ ನೋಡ್ತಿದ್ರೆ ನನ್ ಎಂಡ್ರೇ ಗೆಪ್ತಿ ಬತ್ತಾವಳೆ. ಹಂಗೇನ? ಹ್ಯಾಂಗೋ ಇವತ್ತು ಹಬ್ಬ. ಹೋಗಿ ನಿಮ್ಮ ಅಕ್ಕಿನ ಕರ್ಕೊಂಡ್ ಬನ್ರಿ, ಮನಿ ಕಳ್ಕಳಿ ಆಗಿರ್ತೈತೆ. ಅದು ಈ ಜನ್ಮದಾಗ ಸಾಧ್ಯ ಇಲ್ಲ. ರಾತ್ರಿ ನನ್ ಕೋಣೆಯಾಗ ಬಂದು ನನ್ ಎಂಡ್ರಾಗು ಹಬ್ಬ ಮಾಡವ. ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ದೃಷ್ಟಿಸಿ ನೋಡಲು ಮಾಡಿದ ಅದೆಂತದ ದಣಿ ಹಾಗೆ ನೋಡುತ್ತಿರುವಿರಿ? ನಾ ಹಾಕಿದ ರಂಗೋಲಿ ಚಂದ ಉಂಟಾ? ರಂಗೋಲಿನೂ ಚಂದಾಗೈತೆ, ನೀನು ಚಂದಾಗೇ ಇದೀಯ. ಹೌದು, ಈ ರಂಗೋಲಿ ಅಂತ ಅಂದನ ಈಟ್ ದಿನ ಎಲ್ ಮುಚ್ಚ ಮಡಗಿದ್ದೆ? ಅದೆಂತ ಮಾತು ಅಂತ ಆಡುತ್ತಿರುವಿರಿ ದಣಿ? ನನ್ ಮಾತಿಗಿಂತ ನನ್ ಮೈ ಚಳಕ ಇನ್ನೂ ಚಂದ. ರಾತ್ರಿಗೆ ನನ್ ಕೋಣೆಗ್ ಬಂದ್ಬಿಡು. ನೀವಾ? ಹೇಗೂ ಎಂಡ್ರನ್ ಬಿಟ್ಟವನು ನೀನು ಹೊಸ ಇವತ್ ರಾತ್ರಿ ಕರುಣೆ ತೋರಿಸಿದ್ರೆ ನಿನ್ ಋಣ ತೀರ್ಸ್ಕೋತೀನಿ. ಏನ್ ಮಾಡ್ತಿದ್ಯಾ? ಲುಚ್ಚಗಳು. ಈಗ ಯೋಚನೆ ಮಾಡ್ತಾ ಕೂತಿದ್ರೆ ಪ್ರಯೋಜನ ಇಲ್ಲ ಅಣ್ಣ. ಇಷ್ಟೆಲ್ಲ ಆದ್ಮೇಲೂ ಶಾಂತಿ ಶಾಂತಿ ಅಂತ ಕೂತಿದ್ರೆ ನಾವು ಸರ್ವನಾಶ ಆಗೋದ್ ಗ್ಯಾರಂಟಿ. ನಮ್ಮನೆ ಹೆಂಗಸರ ಮೇಲೆ ಕಣ್ಣಾಗ್ದವ್ರು ಕಣ್ ಕಿತ್ತಾಗ್ದೆ ಹೋದ್ರೆ ನಮ್ಮ ಹೋಟೆಲ್ ಉರಿತಾರೋ ಬೆಂಕಿ ಆರೋದೇ ಇಲ್ಲ. ಇನ್ನು ಏನು ಅಂತ ಯೋಚನೆ ಮಾಡ್ತಿದ್ರ ಬಾಬಾ? ಮಾತಾಡಿ ಬಾಬಾ.
ನಿಮ್ಮ ಮೌನದಿಂದ ನಮ್ಗೆಲ್ಲ ಚಿತ್ರಹಿಂಸೆ ಆಗ್ತಿದೆ. ಏನಾದ್ರೂ ಹೇಳಿ ಬಾವ. ಮಾತಾಡ್ರಿ, ಯಾಕ್ರಿ ಸುಮ್ನೆ ಇದ್ದೀರಾ? ಆವತ್ತು ಕೀಚಕನ್ ಹತ್ರ ಒಬ್ಬ ದ್ರೌಪದಿ ಹೋಗಿದ್ಲು. ಇವತ್ತು ನೀವು 3 ಜನನು ಹೋಗ್ಬೇಕು. ಯಾರಮ್ಮ ನೀವು? ರಾತ್ರಿ ಕ್ವಾಣೆಗ್ ಬರಕ್ ಹೇಳಿದ್ರಲ್ಲ, ಆಗಲೇ ಸುಸ್ತಾಗಿ ನಿಮ್ಮ ಕೈಕಾಲೆಲ್ಲ ಬಿದ್ದು ಹೋಗಿದೆಯಲ್ಲ. ನಡೀರಿ ದಣಿ, ಕೋಣೆಗೆ ಹೋಗೋಣ. ನಡೀರಿ. ಮತ್ತೆ ನೀವು 3 ನಮ್ ಕೋಣೆಗೆ ಬರ್ಲಿಲ್ವಾ? ನಾವಾ? ನಾವೇ ಬಂದ್ವಿ. ಈಗ ಮನ್ಮನ ನಮ್ಮ ಮನ್ಮನ ನಿಜ ಆಯ್ತು. ಏಯ್, ನಿಮ್ ಗಂಡಂದಿರಲ್ಲೇ ಎಲ್ಲೇ? ಅವರನ್ನು ಮಲಗಿಸಿ ನಾವು ಬರುತ್ತಿರುವುದು. ಮಲಗಿದ್ದಾರೆ. ಸುಳ್ಳು. ಏಯ್, ನಡ್ಯಾ. ಎತ್ಕೊಡ್ಯ ಹಂಗೆ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ 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 ಅಯ್ಯೋ, ನನ್ ಮುದ್ದಿನ ಮೊಮ್ಮಕ್ಳ ಏಟೊಂದು ಬಿದ್ದಿದೆ. ಯಾರಪ್ಪ ನಿಮ್ಮನ್ನ ಹೊಡೆದಿದ್ದು? ಏ ಮುದ್ಕೆ, ಬಾಯ್ ಮುಚ್ಚು. ನಮ್ಮನ್ನ ಯಾವ ನೋಡಿತಾನೆ? ರಾತ್ರಿ ಏನೋ ಸದ್ದಾಯ್ತು. ಕಳ್ರಿರ್ಬೋದು, ಕೊಚ್ಚಾಕ್ ಬಿಡುವ ಅಂತ ಹೋದ್ವಿ. ಏಂತ ಓಡ್ಸೋಣ ಅಂತ ಹೋದ್ವಿ. ಶಿವ್ರೇ ಗುಂಬಿಡ್ತು. ಏನ್ ಬಗಳ್ತಾವನ ಅವನು? ಇವು ದನಗಳು ಗುಮ್ದಂಗಲ್ರಿ, ಯಾರೋ ಸಖತ್ತಾಗಿ ಬಡ್ದಂಗದೆ ಹೇಳಕತ್ತನ್ರಿ. ನನಗೂ ಅದೇ ಅನುಮಾನ ಬರ್ತೈತೆ. ನಿಮಗ್ ಯಾರೋ ಸರಿಯಾಗಿ ಚೀ 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 ಚೀ, ಎಂತ ಜನ ಇದ್ದಾರೆ, ಸ್ವಲ್ಪ ಮಾನ ಮರ್ಯಾದೆ ಇಲ್ಲ, ಸ್ವಲ್ಪ ಕೂಡ. ಅದೇನ್ಲ ಮಗ, ನೀನೇ ಗೊಣಗ್ತಾ ಇದ್ಯಾ? ಚೀ, ಗಂಡಸ್ತನ ಇಲ್ಲರು ಮುಟ್ಟಾಳ್ರು, ನೀಚರು. ಅಯ್ಯಪ್ಪ ಅಜಿ, ಆಚೆ ಕಡೆ ಅವರ ಬಗ್ಗೆ ಕತೆ ಕೇಳಿದೆ ರೀ ಭಟ್ರೆ. ಆ ಮುಟ್ಟಾಳ್ರು ಅಷ್ಟೊಂದ್ ನೀತಿರೇನ್ರಿಪ್ಪ? ಛೇ 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 ಛೇ, ಅವರ ಚರಿತ್ರೆ ಕೇಳಿದರೆ ನನ್ನ ಮೈಯೆಲ್ಲ ಉರಿತಾ ಉಂಟು. ಯಾರ್ಲಾ? ನಿಮಗೆ ಬಿದ್ದ ಪೆಟ್ಟಿಗೆ ಮಾಲಿಶ್ ಮಾಡುವ ಅಂತ ಪಕ್ಕದ ಹಳ್ಳಿಗೆ ಎಣ್ಣೆ ತರ್ಲಿಕ್ಕೆ ಹೋದ್ರಲ್ಲ. ಚೀ ಚೀ ಚೇ, ನಾನು ಹೋಗ್ದಿದ್ರೆ ಚಂದ ಇರ್ತಿತ್ತೋ ಏನೋ. ಏನ್ ನಡೀತು? ಹೇಳಿದರೆ ನಾಲ್ಗೆಗೆ ದಬ್ಬೆ ಹಾಕಿ ಸುಡಬೇಕಂತೆ. ಪಕ್ಕದ ಹಳ್ಳಿಯಲ್ಲಿ ದೊಡ್ಡ ಶ್ರೀಮಂತರಂತೆ, ಅವರಿಗೆ 4 ಹೆಣ್ಣು ಮಕ್ಕಳಂತೆ. ಆ 4 ಹೆಣ್ಣು ಮಕ್ಕಳನ್ನು ಒಂದೇ ಮನೆಗೆ ಕೊಟ್ಟು ಮದುವೆ ಮಾಡಿಬಿಟ್ರಂತೆ. ಅಲ್ಲಿಗೆ ಬಂದ ಅಲ್ಲಿ 4 ಲುಚ್ಚಾಳಿಯಂದ್ರು ಎಂತ ಮಾಡಿದಂತೆ ಗೊತ್ತುಂಟ? ಅವರು ಆ ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆ ಕೊಟ್ಟು, ಕೊಡಬಾರದ ಕಷ್ಟ ಕೊಟ್ಟು ಅವರಿಗೆ ಓಡಿಸಿ ಬಿಟ್ಟರಂತೆ. ಆಮೇಲೆ ಎಂತ ಆಯ್ತದ? ನನ್ನ ಕಿವಿಲಿ ಕೇಳಲಿಕ್ಕೆ ಆಗೋದಿಲ್ಲ, ಬಾಯಲ್ಲಿ ಹಾಗೆ ಹೇಳುವುದು. ಪಾಪ ಆ 4 ಹೆಣ್ಣು ಮಕ್ಕಳು ಹಳ್ಳಿಗೆ ಹೋದರೆ ಹಳ್ಳಿ ಜನ ಎಂತ ಮಾಡಿದ್ರು? ಅಲ್ಕ ನನ್ನ ಮಕ್ಕಳು. ಯಾರೋ ಹಲ್ಕ ನನ್ ಮಕ್ಕಳು. ಇನ್ಯಾರ ದಣಿ, ಎಂಡದಿಯರ್ನ ಬಿಟ್ಟ ಆ ಮಕ್ಕಳು ಹಲ್ಕ ಮಕ್ಕಳಲ್ಲ, ದೊಡ್ಡ ಮಕ್ಕಳ? ನೀವ್ ಹೇಳಿ ಭಟ್ರೆ, ನೀವ್ ಹೇಳಿ. ಎಂತ ಹೇಳದು ಗುರುಕ? ಛೇ, ನೀ ನೇಪಾಳಿಂದ ಬಂದು ನನ್ನ ಬಾಯಲ್ಲಿ ಕೇಳೋದ? ಆ ಹೆಣ್ಣ ಮಕ್ಕಳು ಗಂಡಂದ್ರನ್ನ ಬಿಟ್ಟು ಹೋದಾಗ ಹಳ್ಳಿಯ ಜನ ಹಳ್ಳಿಗೆ ಹೋದಾಗ ಕಣ್ಣು ಹೊಡೆಯುತ್ತಿದ್ರಂತೆ, ರೌಕೆ ಎಳಿತಿದ್ರಂತೆ, ಸೀರೆ ಎಳಿತಿದ್ರಂತೆ. ನನ್ನ ಬಾಯಲ್ಲಿ ಬೇಡಪ್ಪ, ಮೈಯೆಲ್ಲ ಮುಟ್ಟುತ್ತಾರಂತೆ. ಹಳ್ಳಿ ಜನ ನಿಮ್ಮ ಗಂಡಂದ್ರಲ್ಲ ಹೇಡಿಗಳು ಅಂತ ಕೈ ಬೀಸಿ ಕಣ್ಣು ಹೊಡೆದು ನಾವಿಟ್ಟುಕೊಳ್ಳುತ್ತೀವಿ ಅಂತ ಕರೀತಾರಂತೆ. ಏನ್ ಹೇಳ್ತಾವ್ ಅವನು? ಹೆಣ್ಣು ಮಕ್ಕಳು ನೊಂದು ಕಣ್ಣೀರ್ ಹಾಕಿದ್ರೆ
ಆ ಮನಿ ಹಾಳಾಗ್ತೈತಿ ಸರ್ವನಾಶ ಆಗ್ತೈತಿ ಅಂತ ಹೇಳಕತ್ತೀನ್ರಿ. ನಿಲ್ಸೋ. ಆ ಕೆಲ್ಸಕ್ ಬಾರ್ದವ್ರು ನಾಮರ್ದ ಗಂಡ ಬೈದ್ರೆ ನಿಮ್ಗೆ ಯಾಕೆ ದಣಿ ಕೋಪ ಬರಕತ್ತದೆ? ಯಾಕಂದ್ರೆ ಆ ಗೌಡ್ರ ಹೆಣ್ಮಕ್ಳನ್ನ ಕಟ್ಕೊಂಡವ್ರು ಬೇರೆ ಯಾರು ಅಲ್ವೇ ಈ ನಾಮರ್ದುಗಳೇ. ಓಹೋ ರೋಷ ಈಗ ಉಪ್ ಬರ್ತಾ ಇದೇನ್ರು ನಿಮ್ಗೆ? ಅಲ್ಲ ಅಜ್ಜಿ, ಲುಚ್ಚ ನನ್ನ ಮಕ್ಕಳು ನಾಚಿಕೆಲ್ಲದರು ಅಲ್ಕ ನನ್ನ ಮಕ್ಕಳು ಅಂತ ಬೈತಾರೆ, ರೋಷ ಬರೋದಿಲ್ಲವೇನು? ನನಗೆ ಕೋಪ ಬಂದ್ರೆ ಅಡಿಗೆ ಮಾಡೋದಿಲ್ಲ ನೋಡಿ. ನಾನು ಮಂಗಳೂರಿನವ. ಈಗ ನೋಡ್ರಿ ನೀವು ದಣಿಗಳು. ಮೊದ್ಲು ನಿಮ್ ಹೆಂಡ್ರ ಮನೆಗೆ ಹೋಗಿ ಅವ್ರನ್ನ ಮನೆಯಾಗ ಕರ್ಕೊಂಡ್ ಬನ್ನಿ. ಆಮೇಲೆ ನಿಮ್ ಗಂಡಸ್ತೇನೋ ಅಂತ ತೊಡೆ ತಟ್ಟಿ ಮೀಸೆ ತಿರುವಿ ನನ್ನ ಮಕ್ಕಳಿಗೆ ತೋರ್ಸೋಣ. ನಡೀರಿ ನಡೀರಿ ನಡೀರಿ. ಆಹಾ ಈ ದಿನಕ್ಕೆ ಈ ಮನೆಗೆ ಲಕ್ಷ್ಮಿ ಕಳೆ ತುಂಬಿಕೊಂಡವಳೆ. ಈ ಮನೆಗೆ ಎಲ್ಲಾ ಸೊಸೆಯರು ಒಟ್ಟಿಗೆ ಸೇರಿ ನಗ್ನಗ್ತಾ ಇರ್ಬೇಕು ಅಂತ ಅದೇಟೋ ಕನ್ಸ್ಕೊಂಡಿದ್ದೆ. ಕಂಡದ್ ಯಾವ್ರಿಗೆಲ್ಲ ಅರ್ಕೆ ಓದ್ಕೊಂಡಿದ್ನಮ್ಮ. ಅರ್ಕೆ ಯಾಕೆ ಒತ್ಕೊಳಕ್ ಹೋದೆ? ನಮ್ ತಾವೇ ಹೇಳ್ಬೋದಿತ್ತಲ್ಲ. ನಿಮ್ ತಾವ ಹೇಳೋದು ಇನ್ನೂ ಒಂದ್ ಐತೆ ಕಂಡ್ರು. ಅದೇನಂತ ಹೇಳು. ಈ ಸಂತೋಷದಾಗೆ ಆ ಅರ್ಕೆನು ತೀರಿಸ್ಬಿಡ್ತೀವಿ. ಹಂಗ ಆ ನನ್ನ ಅರ್ಕೆ ಈ ಮೊಗಿನ ಲಗ್ನ ಕಂಡ್ರು. ಆ ಸಂಭ್ರಮನು ನಡೆದೋಗ್ಬಿಟ್ರೆ ಕಣ್ ತುಂಬಾ ನೋಡಿ ಸಂತೋಷವಾಗಿ ಕಣ್ ಮುಚ್ಕೊಂಡ್ಬಿಡ್ತೀನಿ. ನೀನ್ ಕಣ್ಣು ಮುಚ್ಚಕ್ಕೆ ಅವಳ ಲಗ್ನಕ್ಕೆ ಏನೇ ಸಂಬಂಧ ಐತೆ? ನೀನ್ ಕಣ್ಣು ಮುಚ್ಚೋಕೆ ಆಟೊಂದು ಆಸೆ ಇದ್ರೆ ಹೇಳು, ನಾವೇ ಕಣ್ಣು ಮುಚ್ಚಿಬಿಡ್ತೀವಿ. ಮನೆ ಹಿರಿಯರಿಗೆ ಹಂಗೆಲ್ಲ ಆಡ್ಬಾರ್ದು. ಒಂದಕ್ಕಿಂತ ಈ ಮಗಿನ ಮುಖ ನೋಡಿ, ತಿಚ್ಚಿದ ಗೊಂಬೆ ಹಂಗೆ ಏಟ್ ಮುದ್ದಾಗವಳೆ. ಈ ಹೆಣ್ಗೊಂಬೆಗೆ ಒಂದ್ ಸುಂದರವಾದ ಗಂಡ್ಗೊಂಬೆ ಅಂತಂದು ಜೋಡಿ ಮಾಡಿ, ಆಗ್ಲೇ ಹೆಣ್ಣಿನ ಜನ್ಮ ಸಾರ್ಥಕ ಆಯ್ತದೆ. ಕನ್ಯಾದಾನ ಮಾಡೋ ಯೋಗ ತಂದೆ ತಾಯಿಗಿರ್ತೈತಿ. ನೀವ್ ಅಣ್ಣಂದ್ರು ಆ ಅದೃಷ್ಟ ನಿಮಗ್ ಸಿಕ್ಕೈತಿ. ಅದಕ್ಕಿಂತ ಇನ್ನೇನ್ ಬೇಕೇಳಿ? ನೀವು ಮದ್ವೆ ಮಾಡ್ಕೊಂಡು ನಿಮ್ ಹೆಂಡ್ತೀರ್ನ ಮೆಟ್ಟಿದ ಮನೆ ಕರ್ಕೊಂಡ್ ಬಂದಿದ್ದೀರಿ. ಹಂಗೆ ಚಿಕ್ಕಮ್ಮನವ್ರನ್ನು 4 ಅಕ್ಷತೆ ಕಾಳು ಹಾಕಿ ಅತ್ತೆ ಮನೆಗ್ ಕಳಿಸ್ಬೇಕಲ್ಲ ದಣಿ. ಹೌದ್ರಪ್ಪ, ಒಂದು ಹೆಣ್ಣು ತಾಯಿ ಆದಾಗ್ಲೇ ಅವಳ ಜನ್ಮ ಸಾರ್ಥಕ ಆಗೋದು. ಈ ನಿಮ್ ತಂಗಿ ಬಹುಶಃ ಹಾಳು ಮಾಡ್ಬೇಡ್ರಪ್ಪ. ನೀವು ನನ್ ಮೊಮ್ಮಕ್ಕಳಾದ್ರು ನಾನ್ ನಿಮ್ ಕಾಲ್ ಹಿಡ್ಕೊಂಡ್ ಬೇಡ್ಕೊಳ್ತೀನಿ, ಈ ಒಂದು ಶುಭ ಕಾರ್ಯನ ನಡ್ಸ್ಕೊಡ್ರಪ್ಪ. ಏ ಮುದುಕಿ, ಮನೆಗೆ ಎಂಡ್ರನ್ ಕರ್ಕೊಂಬಂದ್ವಿ ಅನ್ನೋ ಸಂತೋಷದಾಗೆ ಸುಮ್ಕಿದ್ರೆ ತಲೆ ಮೇಲೆ ಹತ್ ಕುಂತ್ಕೊಂತೀಯ. ಬೆಡದಣಿ ಬೆಡದಣಿ. ನಮಗ್ ಯಾರಾದ್ರೂ ಬುದ್ಧಿ ಹೇಳಕ್ ಬಂದ್ರೆ ಸುಟ್ಟು ಬೂದಿ ಮಾಡ್ಬಿಡ್ತೀವಿ. ಹುಷಾರ್. ಎಂತದು ಮಾರಾಯರೆ, ಅದು ಬುದ್ಧಿ ಅಲ್ಲ, ಜವಾಬ್ದಾರಿ. ಮನೆಯಲ್ಲಿ ಒಳ್ಳೇದು ಕೆಟ್ಟದು ಅಂತ ಹಿರಿಯರಲ್ದೆ ಬೇರೆ ಯಾರು ಹೇಳ್ತಾರೆ? ಮಗನೇ, ನಮ್ ಮನೆ ಕೆಲಸ ಮಾಡೋ ನಾಯಿಗಳು ನಮ್ಗೆ ಪಾಠ ಹೇಳ್ತೀರಲ್ಲ? ಹೌದು ದಣಿರ, ನಾವ್ ಈ ಮನೆ ನಾಯಿಗಳು. ಯಾಕಂದ್ರೆ ಈ ಮನೆ ಉಪ್ಪು ತಿಂದಿದೀವಿ. ಅದಕ್ಕ ಈ ಮನೆ ಚೆಲುವು ಇರ್ಬೇಕು ಅನ್ನೋದೇ ನಮ್ ಬೈಕೆರಿ. ಮನೆ ಹೆಣ್ಮಗಳು ಕಣ್ಣೀರ್ ಹಾಕಿದ್ರೆ ಮನೆ ನಾಶ ಆಗುತ್ತೆ ಶಾಪ್. ಚಿಕ್ ಮೇಮ್ ಸಾಬ್ಗೆ ಮದುವೆ ಮಾಡ್ಬಿಡಿ. ಅವಳಿಗೆ ಮದುವೆ ಮಾಡಕ್ಕಿಲ್ಲ, ನಿಮ್ಗೆ ತಿಥಿ ಮಾಡ್ತೀವಿ. ಹೊಡಿರಿ ದಣಿರ, ಏಟ್ ಬೇಕಾದ್ರೂ ಹೊಡಿರಿ. ನಮ್ಮನ್ ಸಾಯಿಸ್ಬಿಡಿ ಶಾಪ್. ಆಮೇಲೆ ನೀವೆಲ್ಲ ಸೇರಿ ಚಿಕ್ಕಮ್ಮ ಅವ್ರಿಗೆ ಒಂದು ಮದುವೆ ಮಾಡ್ಬಿಡಿ. ಅಯ್ಯೋ ಬೇಡ್ರೋ, ಹೊಡಿಬೇಡ್ರೋ. ಇವ್ರನ್ನ ಯಾಕ್ರ ಹೊಡಿತೀರಾ? ಈಟಕ್ಕೆಲ್ಲ ಕಾರಣ ಇವಳೇ ಕಂಡ್ರು. ಇವಳನ್ನ ಬೇಕಾದ್ರೆ ಹೊಡಿರಿ, ಹೊಡೆದು ಸಾಯಿಸ್ಬಿಡಿ. ಆಮ್ಯಾಗೆ ಈ ಮಸಂದಾಗೆ ನೀವೇ ಬಾಳ್ರೋ, ನೀವೇ ಬಾಳ್ರಿ. ಅವ್ರು ಸಾಯ್ಸಕ್ಕಿಲ್ಲ. ಆ ಹುಡುಗಿನ ಸಾಯಿಸಿದ್ರೆ ಆಸ್ತಿ ಕೈ ಬಿಟ್ಟೋಯ್ತದಲ್ಲ. ಆಮೇಲೆ ಇವರೆಲ್ಲ ಸೇರಿ ತಿರ್ಪೆ ಎತ್ಬೇಕಾಯ್ತದಲ್ಲ, ಅದಕ್ಕೆ ಅವಳನ್ನ ಯಾರು ಸಾಯೋಕ್ಕೂ ಬಿಡಕ್ಕಿಲ್ಲ, ಬದುಕಕ್ಕೂ ಬಿಡಕ್ಕಿಲ್ಲ. ನಮ್ಮೆದುರಿಗೆ ಮಾತಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಇದೇ ಮಾತಿಗೆ ನಿಮ್ಮನ್ನ ಒದ್ದು ತವ್ರುಗಟ್ಟಿದ್ವಿ. ಮತ್ತೆ ತೆಗಿತಾ ಇದ್ದೀರಾ? ಇದಕ್ಕೆಲ್ಲ ಈ ನನ್ ಮಕ್ಳ ಕಾರಣ. ಇಕ್ಕಿರಲ್ಲ. ಅಯ್ಯೋ ಬೇಡಿ ದಣಿ, ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ಕೈ ಮುಗಿದು ಬೇಡ್ಕೊತೀನಿ, ಹೊಡಿಬೇಡಿ ದಣಿ.
ಛೆ ಅವ್ರು ಹೇಗೆ ರಾಕ್ಷಸರ ತರ ನಡ್ಕೋತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಣ್ಣ ಅಣ್ಣ ಯಾಕಣ್ಣ ಮಕ್ಕಳ ತರ ಕಣ್ಣೀರಾಗ್ತಾ ಇದ್ಯಾ? ಯಾಕಣ್ಣ? ದೇವು, ನೀನ್ ಎಲ್ರನ್ನೂ ಮರ್ತು ಹೋಗ್ತೀಯ, ನನ್ನನ್ನು ಮಾತ್ರ ಮರೆಯೋದಿಲ್ಲ. ಯಾಕೋ? ಇಲ್ಲಿದ್ರೆ ಮರ್ತು ಹೋಗುತ್ತೆ, ಆದ್ರೆ ನಾನ್ ನಿನ್ ಎದೆ ಮೇಲೆ ಬೆಳೆದೆ ಅಣ್ಣ. ಅದಕ್ಕೆ ನೀನ್ ಯಾವಾಗ್ಲೂ ಇಲ್ಲೇ ಇರ್ತೀಯ. ನೀನ್ ಹೇಗಣ ಮರಿಲಿ? ಹೇಗ್ ಮರಿಲಿ? ಅಣ್ಣ, ನೀ ನನ್ನ ಮಾತು ಕೇಳಿದಿದ್ರೆ ಈ ಕಣ್ಣಲ್ಲಿ ನೀರು ನೋಡಂತ ಸಂದರ್ಭ ನಮಗ್ ಬರ್ತಿರಲ್ಲ ಅಣ್ಣ. ನಿಮ್ಮನ್ನೆಲ್ಲ ನನ್ನ ಎದೆ ಮೇಲೆ ಇಟ್ಕೊಂಡೇ ಬೆಳೆಸ್ದೆ. ಅವ್ರು ನಿಮ್ಮನ್ನ ಹೊಡಿತಿರ್ಬೇಕಾದ್ರೆ ನನ್ಗೇನು ಮಾಡಕ್ಕಾಗ್ಲಿಲ್ವಲ್ಲ, ನಿಸ್ಸಹಾಯಕನಾಗ್ಬಿಟ್ಟಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾ. ಅಣ್ಣ ನೋಡು, ನಮ್ಮ ಮೈಗೇನಾದ್ರೂ ನೋವಾದ್ರೆ ತಡ್ಕೊಳ್ಳೋ ಶಕ್ತಿ ನಮಗಿದೆ, ಆದ್ರೆ ಈ ಮನಸ್ಸಿಗೆ ನೋವಾದ್ರೆ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಅಣ್ಣ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಛೇ, ನೀವೆಲ್ಲ ಹ್ಯಾಕ್ ಬಂದ್ರಿ? ನಿಮ್ ಚಿಕ್ಕಮ್ಮ ಇಲ್ಲಿ? ಅವರು ಬರ್ತಾ ಇದಾರೆ. ನಾ ಕಾರಿಂದ ಓಡ್ ಬಂದ್ಬಿಟ್ವಿ. ಯಾಕೆ ಎಲ್ಲ ಅಳ್ತಿದ್ದೀರಾ? ಈ ಏಟೆಲ್ಲ ಹೇಗಾಯ್ತು? ಏನಿಲ್ಲ, ತುಂಬಾ ನೋವಾಗ್ತಾ ಇದೆಯಾ? ಇಲ್ಲ ಏನಿಲ್ಲ ಪುಟಿ. ಅಕ್ಕ, ಬಾವಾ, ಎಲ್ರೂ ಚೆನ್ನಾಗಿದ್ದೀರಾ? ಸಾವಿತ್ರಿ, ಈ ನಡರಾತ್ರಿಯಲ್ಲಿ ಇವ್ರನ್ನ ಕರ್ಕೊಂಡ್ ಬಂದೆ. ಮಕ್ಳೆಲ್ಲ ನಿನ್ನ ನೋಡ್ಬೇಕು ಅಂತ ಹಠ ಮಾಡಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ನೀನ್ ಬಂದಿದ್ ಯಾರು ನೋಡಿಲ್ಲ ತಾನೆ? ಇಲ್ಲ ಅಕ್ಕ, ನಾನ್ ಹೋಗಿ ಮಕ್ಳಿಗೆ ಊಟ ತಗೊಂಡ್ ಬರ್ತೀನಿ, ನೀನ್ ಕೂತ್ಕೋ. ಸಾವಿತ್ರಿ, ಅಕ್ಕ ಆ ಮೂಲೆಯಲ್ಲಿದೆ, ಹೋಗ್ ತಗೊಂಡ್ ಬಾ. ಸರಿ ಅಕ್ಕ. ಶಶಿ, ನೀನ್ ಹೋಗಿ ನೀರ್ ತಗೊಂಬಾ. ಅಣ್ಣ ಆಯ್ತಣ್ಣ.